12 ಮತಗಳು ಕ್ರಾಸ್ ವೋಟಿಂಗ್ ಆಗಿದೆ. NDA ನಾವು ಆಂತರಿಕ ತನಿಖೆಯನ್ನು 4 ದಿನದ ಒಳಗೆ ನಡೆಸಿ ಮೂವರು ಕುಳಿತು ಪರಸ್ಪರ ಚರ್ಚೆ ಮಾಡಿ ಮೂವರಿಗೂ ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನ ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸೋ ಕೆಲಸ ಮಾಡಿದ್ದೇವೆ. ನಾವು ನಮಗೆ ಅಧ್ಯಕ್ಷರ ನಿರ್ದೇಶನ ಬಂದ ತಕ್ಷಣವೇ ವರ್ಚುವಲ್ ಮೀಟಿಂಗ್ ಮಾಡಿ ಯಾವ್ಯಾವ ಅಂಶಗಳು ಗಮನಿಸಬೇಕು ಅಂತ ಹೇಳಿ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಅನುಮಾನಾಸ್ಪದ ಅಂತ ಕಂಡುಬಂದಂಥ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿ ಅವ್ರ ಜೊತೆನಲ್ಲಿ ವೈಯಕ್ತಿಕವಾಗಿ ಸಮಾಲೋಚನೆ ನಡೆಸಿ ಅಭ್ಯರ್ಥಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ಜೆಡಿಎಸ್ ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಮಾಧ್ಯಮದ ಸ್ನೇಹಿತರ ಹತ್ರ ನಿಮಗಿದ್ದಂಥ ಸೋರ್ಸು ಏನು ಅಂತ ಹೇಳಿ ಅವರ ಹತ್ರ ಮಾಧ್ಯಮದವರ ಹತ್ರನೂ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಚೀಫ್ ವಿಪ್ ಹತ್ರನೂ ಕೂಡ ವ್ಯಕ್ತಿಗತವಾಗಿ ಮಾತನಾಡಿ ವಿಪಕ್ಷದ ನಾಯಕರ ಜೊತೆನಲ್ಲೂ ವ್ಯಕ್ತಿಗತವಾಗಿ ಮಾತನಾಡಿ ಸ್ಥಳೀಯವಾಗಿ ಲಭ್ಯವಾಗಿರತಕ್ಕಂಥ ಮಾಹಿತಿಗಳನ್ನು ಮತ್ತು ಸರ್ಕಂಫರೆನ್ಸಸ್ ಎವಿಡೆನ್ಸ್ ಪರಿಗಣಿಸಿ ನಾವು ವರದಿಯನ್ನ ಸಿದ್ಧ ಮಾಡಿ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೇವೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G. ಅಧ್ಯಕ್ಷರಾದಂಥ ಶ್ರೀ ವಿಜೇಂದ್ರ ಅವರು ವಿಧಾನ ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿರುವ ಕುರಿತಾಗಿ ಆಂತರಿಕ ಸತ್ಯ ಶೋಧನೆ ಮಾಡಲಿಕ್ಕೆ ಅಂತೇಳಿ ನನ್ನನ್ನು ಒಳಗೊಂಡಂತೆ ನಮ್ಮ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಎನ್ ಮಹೇಶ್ ಅವರು, ಹಿಂದೆ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು ಈಗ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ 3 ಜನರ ಸಮಿತಿಯನ್ನ ಮಾಡಿದ್ರು. ಅವರಿಗೆ ನಮ್ಗೆ ಹೇಳಿದ್ರು, ಆದಷ್ಟು ಬೇಗ ನೀವು ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಅದರಂತೆ ನಾವು ಆಂತರಿಕ ತನಿಖೆಯನ್ನು 4 ದಿನದ ಒಳಗೆ ನಡೆಸಿ ಮೂವರು ಕುಳಿತು ಪರಸ್ಪರ ಚರ್ಚೆ ಮಾಡಿ ಮೂವರಿಗೂ ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನ ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸೋ ಕೆಲಸ ಮಾಡಿದ್ದೇವೆ. ನಾವು ನಮಗೆ ಅಧ್ಯಕ್ಷರ ನಿರ್ದೇಶನ ಬಂದ ತಕ್ಷಣವೇ ವರ್ಚುವಲ್ ಮೀಟಿಂಗ್ ಮಾಡಿ ಯಾವ್ಯಾವ ಅಂಶಗಳು ಗಮನಿಸಬೇಕು ಅಂತ ಹೇಳಿ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಅನುಮಾನಾಸ್ಪದ ಅಂತ ಕಂಡುಬಂದಂಥ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿ ಅವ್ರ ಜೊತೆನಲ್ಲಿ ವೈಯಕ್ತಿಕವಾಗಿ ಸಮಾಲೋಚನೆ ನಡೆಸಿ ಅಭ್ಯರ್ಥಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ಜೆಡಿಎಸ್ ಪಕ್ಷದ ಮುಖಂಡರುಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಮಾಧ್ಯಮದ ಸ್ನೇಹಿತರ ಹತ್ರ ನಿಮಗಿದ್ದಂಥ ಸೋರ್ಸು ಏನು ಅಂತ ಹೇಳಿ ಅವರ ಹತ್ರ ಮಾಧ್ಯಮದವರ ಹತ್ರನೂ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಚೀಫ್ ವಿಪ್ ಹತ್ರನೂ ಕೂಡ ವ್ಯಕ್ತಿಗತವಾಗಿ ಮಾತನಾಡಿ ವಿಪಕ್ಷದ ನಾಯಕರ ಜೊತೆನಲ್ಲೂ ವ್ಯಕ್ತಿಗತವಾಗಿ ಮಾತನಾಡಿ ಸ್ಥಳೀಯವಾಗಿ ಲಭ್ಯವಾಗಿರತಕ್ಕಂಥ ಮಾಹಿತಿಗಳನ್ನು ಮತ್ತು ಸರ್ಕಂಫರೆನ್ಸಸ್ ಎವಿಡೆನ್ಸ್ ಪರಿಗಣಿಸಿ ನಾವು ವರದಿಯನ್ನ ಸಿದ್ಧ ಮಾಡಿ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೇವೆ. ಇದು ಆಂತರಿಕ ತನಿಖೆ ಆಗಿರೋದ್ರಿಂದ ಆಂತರಿಕ ತನಿಖೆಯನ್ನ ನಡೆಸಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಲುಪಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ಳೋದು ನಮಗೆ ಅದು ಸೂಕ್ತ ಆಗಲ್ಲ. ಇಷ್ಟೇ ಮಾಹಿತಿ ತಮಗೆ ಹೇಳಿದ್ದೀರಾ ಸರ್? ಎಷ್ಟು ಜನ ಅನ್ನೋದು ಅಥವಾ ಯಾರ್ಯಾರು ಉಲ್ಲೇಖ ಇದೆಯಾ? ನಮ್ಗೇನಂತಂದ್ರೆ ನಾವು ಇದನ್ನು ನಮ್ಮ ಅಧ್ಯಕ್ಷರಿಗೆ ಅದು ಇಂಟರ್ನಲ್ ರಿಪೋರ್ಟ್, ಎಕ್ಸ್ಟರ್ನಲ್ ಆಗಿ ಏನು ಹೇಳ್ಬೋದು ಅಷ್ಟು ಸಂಗತಿ ನಿಮ್ಗೆ ಹೇಳಿದೆ ಸರ್. ಎಷ್ಟು ನಂಬರು ಉತ್ತರ ಕರ್ನಾಟಕದವರ ಅಥವಾ ಹಳೆ ಮೈಸೂರು ಬರಲ್ಲ. ನಿಮಗೆ NDA 12 ಮತಗಳು ಕ್ರಾಸ್ ವೋಟಿಂಗ್ ಆಗಿದ್ದಾರೆ. NDA ಬಿಜೆಪಿ ಅಲ್ಲ, ನಿಮಗೆ ಅದರಲ್ಲಿ ನೇರವಾಗಿ ಬಿಜೆಪಿಯ ಅಭ್ಯರ್ಥಿ ಬಿಜೆಪಿಗೆ ಹಾಕಬೇಕಾಗಿದ್ದು ನಮಗೆ 3+1 3 ವೋಟು ಕ್ರಾಸ್ ವೋಟ್ ಆಗಿದೆ, 1 ಇನ್ವ್ಯಾಲಿಡ್ ಆಗಿದೆ. ನಮಗೆ ಕಡಿಮೆ ಬಂದಿತ್ತು. ನಾವು 30 ಮತಗಳನ್ನು ಅಲಾಟ್ ಮಾಡಿದ್ವಿ.
ಅದರೊಳಗಡೆ ಒಬ್ಬರಿಗೆ 29 ಬಂತು, ಅಲ್ಲಿ 1 ಓಟು ಇನ್ವ್ಯಾಲಿಡ್ ಆಯಿತು. ಇನ್ನೊಬ್ಬರಿಗೆ 27 ಬಂತು, ಅಲ್ಲಿ 3 ಓಟು ಇನ್ವ್ಯಾಲಿಡ್ ಆಯಿತು. NDA ನಮಗೆ 12 ಮತಗಳು, ಅಂದರೆ JDSಗೆ 22 ಮತಗಳು ಬರಬೇಕಾಗಿತ್ತು. ಅದರೊಳಗಡೆ ಅವರಿಗೆ 14 ಮತಗಳು ಬಂದಿದೆ. ಅಲ್ಲಿಗೆ ಅಲ್ಲಿ 8 ಮತ್ತು ಇಲ್ಲಿ 4, 12. ಬಿಜೆಪಿ JDS ಒಟ್ಟು ಸೇರಿ 12 ಮತಗಳು, ಅಡ್ಡ ಮತಗಳು ಚಲಾವಣೆ ಆಗಿದೆ. ಈ ಅಡ್ಡ ಮತಗಳು ಕಾಂಗ್ರೆಸ್ ಮೇಲಿನ ಅಭಿಮಾನಕ್ಕೆ ಅಂತ ಕಾಂಗ್ರೆಸ್ಸಿಗರು ಭಾವಿಸಬಾರದು. ಅವರು ಅನೈತಿಕ ಮಾರ್ಗದಿಂದ ಈ ಕ್ರಾಸ್ ವೋಟಿಂಗ್ ಮಾಡಿಸಿದ್ದಾರೆ. ಈಗ ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ, ಬೇರೆ ರಾಜ್ಯಗಳಲ್ಲಿ ಕ್ರಾಸ್ ವೋಟಿಂಗ್ ಆದಾಗ ನೀವು ಉಪದೇಶ ಮಾಡ್ತಿದ್ರಿ, ಇದು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ರಿ. ನೀವು ಕೂಡ ಪ್ರಜಾಪ್ರಭುತ್ವವನ್ನು ಕ್ರಾಸ್ ವೋಟಿಂಗ್ ಮೂಲಕ ಅಪಮೌಲ್ಯಗೊಳಿಸಿದಿರಿ. ನಿಮಗೆ ಬೇರೊಂದು ರಾಜ್ಯಗಳಲ್ಲಿ ಅಥವಾ ಬೇರೆ ಚುನಾವಣೆಗಳಲ್ಲಿ ಕ್ರಾಸ್ ವೋಟಿಂಗ್ ಆದರೆ ಅದನ್ನು ಪ್ರಶ್ನಿಸ್ತಕ್ಕಂಥ ಯಾವುದೇ ನೈತಿಕತೆ ನಿಮ್ಗೆ ಇಲ್ಲ ಅಂತ ಅಷ್ಟೇ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಇನ್ನು ಆಂತರಿಕ ಸಮೀಕ್ಷೆ ಎಲ್ಲಿ ನಾವು ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲಿ ಎಚ್ಚರಿಕೆ ವಹಿಸಿದರೆ ಎಲ್ಲಿ ಎಚ್ಚರಿಕೆ ವಹಿಸಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ನಮ್ಮ ಇದರೊಳಗೆ ಆಂತರಿಕ ತನಿಖೆ ಒಳಗಡೆ ವರದಿಯನ್ನು ತಯಾರು ಮಾಡಿ ಪೂರ್ಣ ಅಧ್ಯಕ್ಷ ವರದಿ ಯಾವಾಗ ಸರ್? ಕಂಪ್ಲೀಟ್ ಅಂತಿಮ ವರದಿ ಯಾವಾಗ ಸರ್? ಇದೇನು ಸರ್ ಅದು ಇದು ಇಂಟ್ರಿಮ್ ಮಧ್ಯಂತರ ವರದಿನ ಅಥವಾ ಪೂರ್ಣ ಪ್ರಮಾಣ ವರದಿ? ನಮ್ಗೇನಂದ್ರೆ ಇನ್ನು ಉಳಿದಿದ್ದನ್ನ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಅವರಿಗೆ ಕಾಲಾವಕಾಶದಲ್ಲಿ ಉಳಿದು ನಾವೇನು ಇಂಟ್ರಿಮ್ ವರದಿ ಕೊಟ್ಟಿದ್ದೀವಿ ಅದು ಉಳಿದ ಸಂಗತಿಯನ್ನು ಅಧ್ಯಕ್ಷರ ನಿರ್ದೇಶನದ ಮೇರೆಗೆ ಉಳಿದಿದ್ದನ್ನು ನಾವು ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಏನು ನಡೆಯುತ್ತೆ ಅಲ್ಲಾಗುವ ನಿರ್ಣಯದ ಮೇಲೆ ಮುಂದಿನ ತೀರ್ಮಾನ ತಗೋಬೇಕು. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.